ಡೆಲ್ಲಿ ಸ್ಫೋಟಕ್ಕೆ ಸಂಬಂಧಪಟ್ಟಂತೆ ಭಯೋತ್ಪಾದಕರ ಜಾಡನ್ನ ಹಿಡಿಯುವಂತಹ ನಿಟ್ಟಿನಲ್ಲಿ ತನಿಖಾ ತಂಡಗಳ ಇನ್ವೆಸ್ಟಿಗೇಷನ್ ಚುರುಕುಗೊಂಡಿದೆ. ಈ ಭಯೋತ್ಪಾದಕರ ಸಂಚು ಇವರು ಮಾಡಿಕೊಂಡಂತಹ ಪ್ಲಾನು ಒಂದೊಂದು ಕೂಡ ಬೆಚ್ಚಿ ಬೀಳುವ ರೀತಿಯಲ್ಲಿದೆ. ಮುಂಬೈ ಮಾದರಿಯಲ್ಲಿ ಅತಿದೊಡ್ಡ ಸಂಚಿಗೆ ಪ್ಲಾನ್ ಮಾಡಿದ್ರು ಅನ್ನೋದು ಗೊತ್ತಾಗ್ತಾ ಇದೆ. ಬಾಬರಿ ಮಸೀದಿ ಧ್ವಂಸದ ದಿನದಂದೇ ದಾಳಿಗೆ ಪ್ಲಾನ್ ಅನ್ನು ರೂಪಿಸಿದ್ರಂತೆ ಈ ಗ್ಯಾಂಗು. ದೊಡ್ಡ ಪ್ರಮಾಣದಲ್ಲಿ ಸ್ಫೋಟಕವನ್ನು ಸಂಗ್ರಹಿಸಿತ್ತು ಡೆವಿಲ್ ಡಾಕ್ಟರ್ಸ್ ಟೀಮ್ ಅನ್ನೋದು ಗೊತ್ತಾಗ್ತಾ ಇದೆ. ಕೆಂಪುಕೋಟೆ, ಇಂಡಿಯಾ ಗೇಟು, ಕಾನ್ಸ್ಟಿಟ್ಯೂಷನ್ ಕ್ಲಬ್ಬು, ಗೌರಿಶಂಕರ್ ದೇವಾಲಯ ಎಲ್ಲ ಕಡೆಗಳಲ್ಲೂ ಕೂಡ ಪ್ಲಾನ್ ಮಾಡಿಕೊಂಡಿತ್ತು ಈ ಡಾಕ್ಟರ್ ಗ್ಯಾಂಗ್ ಅನ್ನೋದು ಗೊತ್ತಾಗ್ತಾ ಇದೆ. ರೈಲ್ವೆ ನಿಲ್ದಾಣಗಳು ಮತ್ತು ಶಾಪಿಂಗ್ ಮಾಲ್ಗಳು ಕೂಡ ಈ ಡಾಕ್ಟರ್ ಗ್ಯಾಂಗ್ನ ಲಿಸ್ಟ್ನಲ್ಲಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಬಟ್ ಯಾವಾಗ ಈ ಫರೀದಾಬಾದ್ನಲ್ಲಿ ಉಗ್ರರ ಬೇಟೆ ಆಡೋದಕ್ಕೆ ಶುರುವಾದರೂ ಅಲ್ಲಿ ಇವರ ಪ್ಲಾನ್ ಎಲ್ಲವೂ ಕೂಡ ಉಲ್ಟಂ ಪಲ್ಟಾ ಆಗುತ್ತೆ. ಅಲ್ಲಿಂದ ಅಪ್ಸ್ಕ್ಯಾಂಡ್ ಆದಂತಹ ಈ ಡಾಕ್ಟರ್ ಉಗ್ರ ಉಮರ್ ಬಂದಿದ್ದು ದೆಹಲಿಗೆ. I-20 ಕಾರ್ನಲ್ಲಿ 80 kgಯಷ್ಟು ಸ್ಫೋಟಕವನ್ನು ತುಂಬಿಕೊಂಡು ಈತ ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ಇವರ ಪ್ಲಾನೇ ಬುಡ ಮೇಲಾಗಿ ಸ್ಫೋಟವಾಗುತ್ತೆ. ಹಾಗಾಗಿ ಪೊಲೀಸರ ಕಾರ್ಯಾಚರಣೆ ತತ್ಕ್ಷಣಕ್ಕೆ ಎಚ್ಚೆತ್ತುಕೊಂಡಂತಹ ರೀತಿಯಲ್ಲಿ ಅತಿ ದೊಡ್ಡ ದಾಳಿಯೊಂದನ್ನು ತಪ್ಪಿಸಿದಂತಾಗಿದೆ. ಇಲ್ಲ ಅಂದರೆ ಇವರ ಪ್ಲಾನ್ ಬೇರೆ ಇತ್ತು, ಇವರ ಗುರಿ ಬೇರೆ ಇತ್ತು ಅನ್ನೋದು ಗೊತ್ತಾಗ್ತಾ ಇದೆ. 2008ರಲ್ಲಿ ಮುಂಬೈ ಅಟ್ಯಾಕ್ ಆಗಿತ್ತು. ಸುಮಾರು 166 ಜನ ಮುಂಬೈ ಅಟ್ಯಾಕ್ನಲ್ಲಿ ಸಾವನ್ನಪ್ಪಿದ್ರು. ಅದೇ ರೀತಿಯ ಪ್ಲಾನನ್ನು ಇವ್ರು ಮಾಡ್ಕೊಂಡಿದ್ರು ಅನ್ನೋದು ಕೂಡ ಗೊತ್ತಾಗ್ತಾ ಇದೆ. ಮತ್ತಷ್ಟು ಡೀಟೇಲ್ ಶಬೀರ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಶಬೀರ್, ಈ ಉಗ್ರರ ಪ್ಲಾನು ಗುರಿ ನಿಜಕ್ಕೂ ಕೂಡ ಬೆಚ್ಚಿ ಬೀಳಿಸುವ ರೀತಿಯಲ್ಲಿದೆ. ಇವರು ಅಂದುಕೊಂಡಿದ್ದೇ ಒಂದು ಆಗಿದ್ದೇ ಒಂದು ಅನ್ನೋದು ಕೂಡ ಒಂದೊಂದಾಗಿಯೇ ಹೊರಬೀಳ್ತಾ ಇದೆ. ಇವರ ಗುರಿ ಎಲ್ಲೆಲ್ಲಿತ್ತು ಅಂಥೇಳಿ, ಜೊತೆಗೆ ಇವರ ಪ್ಲಾನ್ ಫ್ಲಾಪ್ ಆಗಿದ್ದು ಹೇಗೆ ಅಂತ. ಪ್ರೇಮ್ ನೋಡಿ, ಅಲ್ ಫಲಾಹ್ ಯೂನಿವರ್ಸಿಟಿಯಲ್ಲೇ ಕೂತ್ಕೊಂಡು ಇಡೀ ಪ್ಲಾನನ್ನು ತಯಾರು ಮಾಡಿಕೊಂಡಿದ್ರು. ಡಿಸೆಂಬರ್ 6ನೇ ತಾರೀಕು ಇವರ ಟಾರ್ಗೆಟ್ ಡೇಟ್ ಆಗಿತ್ತು. ಯಾವ ರೀತಿ ಅಂದರೆ ದೆಹಲಿಯಲ್ಲಿರುವಂಥ ಪ್ರಮುಖ ಪ್ರದೇಶಗಳನ್ನೆಲ್ಲವನ್ನು ಕೂಡ ಗುರಿಯಾಗಿಸ್ಕೊಳ್ಳುವಂತಹ ಸಂಚನ್ನು ರೂಪಿಸಿದ್ರು. ಹರಿಯಾಣದ ಫರೀದಾಬಾದ್ನಲ್ಲಿರುವಂತಹ ಏನು ಅಲ್ ಫಲಾಹ್ ಯೂನಿವರ್ಸಿಟಿ ಇದೆ, ಆ ಯೂನಿವರ್ಸಿಟಿಯ ಕಟ್ಟಡ ಸಂಖ್ಯೆ 17 ಮತ್ತು ರೂಮ್ ನಂಬರ್ 13, ಈ ರೂಮ್ನಲ್ಲಿ ಕೂತ್ಕೊಂಡು ಎಲ್ಲವನ್ನ ಕೂಡ ಸಂಚನ್ನು ರೂಪಿಸಿದ್ರು, ತಯಾರಿಯನ್ನ ಮಾಡಿಕೊಂಡಿದ್ರು. ಅದಕ್ಕೆ ಪೂರಕವಾಗಿ ಈ ಫರೀದಾಬಾದ್ನಿಂದ ಕೂಗಳತೆಯ ದೂರದಲ್ಲಿರುವಂತಹ ಫತೇಪುರದಲ್ಲಿ 2900 kgಯಷ್ಟು ಸ್ಫೋಟಕಗಳನ್ನು ಸಿದ್ಧ ಮಾಡಿಕೊಂಡಿದ್ರು. AK-47, AK-57 ನಂತಹ 56 ನಂತಹ ರೈಫಲ್ಗಳನ್ನು ತಯಾರು ಮಾಡಿಕೊಂಡಿದ್ರು. ದೆಹಲಿಯ ಕೆಂಪು ಕೋಟೆ ಆಗಿರ್ಬೋದು, ಅದರ ಜೊತೆಗೆ ಇಂಡಿಯಾ ಗೇಟ್ ಆಗಿರ್ಬೋದು, ಕಾನ್ಸ್ಟಿಟ್ಯೂಷನಲ್ ಕ್ಲಬ್ ಆಗಿರ್ಬೋದು, ಮತ್ತೆ ದೆಹಲಿಯಲ್ಲಿರುವಂತಹ ಪ್ರಮುಖ ದೇವಸ್ಥಾನಗಳು, ಇದರ ಜೊತೆಗೆ ಅಯೋಧ್ಯೆಯಲ್ಲಿರುವಂತಹ ರಾಮ ಮಂದಿರ, ವಾರಾಣಸಿಯಲ್ಲಿರುವಂತಹ ಕಾಶಿ ವಿಶ್ವನಾಥನ ಮಂದಿರ, ಈ ರೀತಿಯಾದಂಥ ಪ್ರಮುಖ ಸ್ಪಾಟ್ಗಳನ್ನು ಗುರುತಿಸ್ಕೊಂಡಿದ್ರು. ಇದಲ್ಲದೆ ಬೇರೆ ಬೇರೆ ಪ್ರಮುಖ ರಾಜ್ಯಗಳ ರಾಜಧಾನಿಯಲ್ಲಿರುವಂತಹ ಶಾಪಿಂಗ್ ಕಾಂಪ್ಲೆಕ್ಸ್ಗಳು ಮತ್ತು ಜನನಿಬಿಡ ಪ್ರದೇಶ ಮಾರುಕಟ್ಟೆಗಳನ್ನು ಕೂಡ ಇವರು ಟಾರ್ಗೆಟ್ ಮಾಡಿಕೊಂಡಿದ್ರು. ಮೊದಲ ಹಂತದಲ್ಲಿ ಬಹಳ ದೊಡ್ಡ ಮಟ್ಟದಲ್ಲಿ ದಾಳಿಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ತಯಾರಿಯನ್ನು ಕೂಡ ಮಾಡಿಕೊಂಡಿದ್ರು. ಅದಕ್ಕೆ ಪೂರಕವಾದಂತಹ ಪ್ಲಾನನ್ನು ಕೂಡ ಎಕ್ಸಿಕ್ಯೂಟ್ ಮಾಡುವಂಥ ತಯಾರಿಗಳು ಕೂಡ ಆಗ್ತಾ ಇತ್ತು. ಯಾವಾಗ ಇವರು ಡಾಕ್ಟರ್ ಮುಜ್ಮಿಲ್ ಅರೆಸ್ಟ್ ಆಗ್ತಾರೋ ಅಲ್ಲಿಂದ ಇವರ ಪ್ಲಾನ್ ಫ್ಲಾಪ್ ಆಗಲಿಕ್ಕೆ ಶುರು ಆಗುತ್ತೆ. ಅದಾದ ಬಳಿಕ ಒಬ್ಬರಾದ ಮೇಲೆ ಒಬ್ಬರು ಬಂಧನ ಆಗಲಿಕ್ಕೆ ಶುರುವಾಗುತ್ತೆ. ಅದಾದ ಮೇಲೆ ಡಾಕ್ಟರ್ ಉಮರ್ ಏನಿದ್ದಾನೆ, ಈತ ಆತಂಕಕ್ಕೊಳಗಾಗಿ ಇರುವಂಥ ಒಂದು 80 kgಯಷ್ಟು ಏನು ಸ್ಫೋಟಕಗಳಿದ್ದಾವೆ ಅದನ್ನು ತೆಗೆದುಕೊಂಡು ಬಂದು ಅಲ್ಲಿಂದ ಕಾರನ್ನು I-20ಯಲ್ಲಿ ತುಂಬಿಕೊಂಡು ಕೆಂಪುಕೋಟೆಯ ಬಳಿ ಸ್ಫೋಟಿಸುವಂಥ ಕೆಲಸವನ್ನು ಮಾಡಿರುವಂಥದ್ದು. ಸೊ ಇವರ ಪ್ಲಾನು ಬಹಳ ದೊಡ್ಡದಿತ್ತು. ಡಿಸೆಂಬರ್ 6ನೇ ತಾರೀಕು ಬಾಬರಿ ಮಸೀದಿಯನ್ನು ಧ್ವಂಸ ಮಾಡಿದಂಥ ದಿನ ಏನಿದೆ, ಅವತ್ತು ದೇಶಾದ್ಯಂತ ವಿಧ್ವಂಸಕ ಕೃತ್ಯಗಳನ್ನ ಬೇರೆ ಬೇರೆ ಭಾಗಗಳಲ್ಲಿ ಮಾಡಬೇಕು, ಮತ್ತೆ ದೊಡ್ಡ ಪ್ರಮಾಣದ ಪ್ರತೀಕಾರವನ್ನು ತೀರಿಸಿಕೊಳ್ಬೇಕು, ದೇಶದಲ್ಲಿ ರಕ್ತದೋಕುಳಿಯನ್ನ ಆಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಸಾಕಷ್ಟು ತಯಾರಿಗಳನ್ನ ಮಾಡ್ಕೊಂಡು ಕೂತಿದ್ರು. ಆದ್ರೆ ಆ ಎಲ್ಲಾ ಪ್ಲಾನ್ಗಳು ಕೂಡ ಭದ್ರತಾ ಪಡೆಗಳ ಅಥವಾ ತನಿಖಾ ಏಜೆನ್ಸಿಗಳ ತನಿಖೆಯಿಂದ ಬಟಾಬಯಲಾಗಿರುವಂಥದ್ದು. ಕಾಶ್ಮೀರದಲ್ಲಿ ಸಿಕ್ಕಂತ ಒಂದು ಸಣ್ಣ ಸುಳಿವನ್ನ ಹಿಡ್ಕೊಂಡು ಇಡೀ ಪ್ರಕರಣವನ್ನ ಭೇದಿಸುವಲ್ಲಿ ತನಿಖಾ ಸಂಸ್ಥೆಗಳು ಕೂಡ ಸಫಲ ಆಗಿರುವಂಥದ್ದು. ಇಲ್ಲದೆ ಇದ್ರೆ ಡಿಸೆಂಬರ್ 6ನೇ ತಾರೀಕು ಬಹುಶಃ ಏನಾಗ್ತಿತ್ತು ಅನ್ನುವಂಥದ್ದನ್ನ ಯಾರು ಸಣ್ಣ ಅಂದಾಜು ಕೂಡ ಮಾಡಲಿಕ್ಕೆ ಸಾಧ್ಯವಾಗದಷ್ಟು ಕಷ್ಟ ಆಗ್ತಾ ಇತ್ತು. ಪ್ರೇಮ್. ಓಕೆ ಶಬೀರ್, ಹಾಗೆ ಸಂಪರ್ಕದಲ್ಲಿರಿ, ಮತ್ತಷ್ಟು ಡೀಟೇಲ್ಸ್ ನಿಮ್ಮಿಂದ ಪಡಿತಾ ಹೋಗ್ತೀವಿ.